ಸ್ವರ್ಣ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ 14ನೇ ವರ್ಷದ ವಾರ್ಷಿಕ ಮಹಾಸಭೆಯು ಹೆಜಮಾಡಿ ಬಿಲ್ಲವರ ಸಂಘದ ರತ್ನಶಂಕರ್ ಕೋಟ್ಯನ್ ಸಭಾಭವನದಲ್ಲಿ ನೆರವೇರಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸ್ವರ್ಣ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಶೇಖರ್ ಕೆ ಕರ್ಕೇರ್ ಅವರು ಮಾತನಾಡಿ, ಸಹಕಾರಿಯು 2024-25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ 26.70 ಕೋಟಿ ಠೇವಣಿಯನ್ನ ಸಂಗ್ರಹಿಸಿ ರೂಪಾಯಿ 20.02 ಕೋಟಿ ಸಾಲವನ್ನು ವಿತರಿಸಿ ವರದಿ ವರ್ಷದಲ್ಲಿ 88.14 ಲಕ್ಷ ನಿವ್ವಳ ಲಾಭವನ್ನು ಗಳಿಸಿರುತ್ತದೆ. ಸತತ 4 ವರ್ಷಗಳಿಂದ ಲೆಕ್ಕ ಪರಿಶೋಧನೆಯಲ್ಲಿ ಎ ಗ್ರೇಡ್ ಅನ್ನು ಪಡೆದಿದ್ದು ಶೇಕಡಾ 20% ಡಿವಿಡೆಂಡ್ ಘೋಷಿಸಲಾಗಿದೆ ಎಂದರು. ನಿಮ್ಮ ಸಹಕಾರ ಅದು ಮಟ್ಟಿಗೆ ನಿಮ್ಮದು ಸಹಕಾರಿಯ 7 ಶಾಖೆಗಳಿಂದ 6 ಉತ್ತಮ ಸದಸ್ಯರಾದ ಬಿಕೆ ಪುತ್ರನ್, ಭಾರತಿ ವಿ ಪೂಜಾರಿ, ಪ್ರಭಾ ಎಸ್ ಸುವರ್ಣ, ಹೇರೂರು, ವಿವೇಕಾನಂದ ಶೆಟ್ಟಿ, ನಯನ, ಶಶಿಕಾಂತ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಸದಸ್ಯರ 5 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಧಿಯಿಂದ ವಿದ್ಯಾರ್ಥಿ ವೇತನವನ್ನು ವಿತರಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಸಾಧಕಿ ಡಾ ಗಂಗೋತ್ರಿ ಸನಿಲ್ ಅವರಿಗೆ ತುಳು ಚಿತ್ರರಂಗದ ನೆತ್ತರಕೆರೆ ಚಿತ್ರದ ನಾಯಕ ನಟಿ ಕುಮಾರಿ ದಿಶಾಲಿ ಅವರಿಗೆ ಗೌರವಪೂರ್ಣವಾದ ಸನ್ಮಾನವನ್ನು ನೆರವೇರಿಸಲಾಯಿತು. ಸ್ಥಳೀಯವಾಗಿ 100% ಫಲಿತಾಂಶವನ್ನು ಪಡೆದಿರುವ ವಿದ್ಯಾಸಂಸ್ಥೆಗಳಾದ ಅಲ್ ಅಜರ್ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ವಿದ್ಯಾಪ್ರಸಾರ ವಿದ್ಯಾಮಂದಿರ ಹೆಜಮಾಡಿಕೋಡಿ 2 ವಿದ್ಯಾಸಂಸ್ಥೆಗಳ ಪ್ರತಿನಿಧಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವರ್ಷದ ಆರೋಗ್ಯ ನಿಧಿಯನ್ನ ನಮಿತಾ ಎಸ್ ಕೋಟ್ಯಾನ್ ಅವರಿಗೆ ವಿತರಣೆ ಮಾಡಲಾಯಿತು. ಸಹಕಾರಿಯಲ್ಲಿ ಉತ್ತಮ ಸೇವೆಯನ್ನು ನೀಡುತ್ತಾ ಬಂದಿರುವ ಸಿಬ್ಬಂದಿ ಮಮಿತಾ ಅವರ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಸಭೆಯಲ್ಲಿ ಸಹಕಾರಿಯ ಉಪಾಧ್ಯಕ್ಷರಾದ ಸುಧೀರ್ ಕುಮಾರ್ ವೈ ಅವರು ಮಾತನಾಡಿ, ಸಹಕಾರಿಯ ಅತ್ಯುನ್ನತ ಸೇವೆಯನ್ನು ನೀಡುವಲ್ಲಿ ಸದಸ್ಯರ ಹಾಗೂ ಗ್ರಾಹಕರ ಮನವನ್ನು ಸ್ವರ್ಣ ಇಂದು ಗೆದ್ದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಸಹಕಾರಿಯ ನಿರ್ದೇಶಕರುಗಳಾದ ವೈ ಸುಕುಮಾರ್, ತಾರನಾಥ್ ಎಚ್ಬಿ, ಮಹೇಶ್ ಶಾಂತಿ, ವೈ ದೀಪಕ್ ಕುಮಾರ್, ಲೀಲೇಶ್ ವಿ ಸುವರ್ಣ, ಪ್ರಿಯದರ್ಶಿನಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಸದಸ್ಯರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಮಿತಾ ಅವರು ಸ್ವಾಗತಿಸಿ ವಾರ್ಷಿಕ ವರದಿಯನ್ನ ರಶ್ಮಿತಾ ಅವರು ಮಂಡಿಸಿದರು. ಕುಮಾರಿ ಚಿರಾಶ್ರೀ ಅವರು ಧನ್ಯವಾದ ಅರ್ಪಿಸಿದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.